ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿ. ಇವತ್ತಿನ ದಿನ ನನ್ನ ಹೆಂಡತಿ ಬರ್ತ್ಡೇ ಪಾರ್ಟಿಗೆ ಅಂತೇಳಿ ನಮ್ಮ ಮಾವ ಅವರು ಒಂದು ಅದ್ಧೂರಿಯಾಗಿ ಒಂದು ಪಾರ್ಟಿಯನ್ನು ಕೊಟ್ಟರು. ಬೆಳಗ್ಗೆನೇ ಹೋಗಿ 7:30ಗೆ 5 kg ಮಟನನ್ನು ತೊಗೊಂಡು ಸಖತ್ತಾಗಿತ್ತು. ಮಟನ್ ಮಾತ್ರ ಒಳ್ಳೆ ಸೆಲೆಕ್ಷನ್ ಮಾಡಿದ್ರು ನಮ್ಮ ಮಾವ ಅವರು. ನೋಡಿ ಯಾವ ಥರ ಇದು ಮಾಡಿದ್ರು. ಜಾಕೀರ್ ಅಂತೇಳಿ ಒಳ್ಳೆ ಮಟನ್ ಕೊಡ್ತಾರೆ ಚಿಕ್ಕಮಗಳೂರಲ್ಲೇ. ಹೋದ್ವಿ, ಒಳ್ಳೆ ಒಂದು 5 kg ಚಿಕನ್ ತೊಗೊಂಡ್ವಿ, ಸ್ಟವ್ ಎಲ್ಲ ಜೋಡಿಸ್ಕೊಂಡ್ವಿ, ಎಲ್ಲ ರೆಡಿ ಮಾಡಿಕೊಂಡು ಟಕ ಅಂತೇಳಿ ಅಡುಗೆ ಬಿಟ್ರು. ಸಮೀರ್ ಅಂತೇಳಿ ಒಳ್ಳೆ ದಮ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತೇಳಿದ್ರು. ಸಖತ್ತಾಗಿ ಏನಿಲ್ಲ ಅಂದರೂ ಸ್ನೇಹಿತರೆ 1.5 ಗಂಟೆಯಲ್ಲಿ ಅದ್ಭುತವಾದ ಒಂದು ಚಿಕನ್ ಬಿರಿಯಾನಿ ಮಾಡಿಕೊಟ್ರು ಸ್ನೇಹಿತರೆ. ಅದ್ಭುತವಾಗಿತ್ತು. ನೋಡಿ ಯಾವ ಥರ ಫಾಸ್ಟಾಗಿ ಎಲ್ಲ ಸಾಮಾನುಗಳನ್ನ ಜೋಡಿಸ್ಕೋತಾರೆ. ಅದ್ಭುತವಾಗಿದೆ ಅಲ್ಲ ಮಾತ್ರ. ಒಳ್ಳೆ ಚಿಕ್ಕಮಗಳೂರ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡಿದ್ದಾರೆ ನಮ್ಮ ಸಮೀರ್ ಅವರು. ಅದ್ಭುತವಾಗಿ ನೋಡಿ, ಸಪ್ರೇಟಾಗಿ ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ, ಪುದೀನ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಹಾಕಿದ್ರು. ಅದ್ಧೂರಿಯಾಗಿತ್ತು ಮಾತ್ರ, ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ರೆಡ್ಡಾಗಿ ಒಳ್ಳೆ ಸ್ಮೆಲ್ ಬರೋಗಂಟ ಅದನ್ನು ಚೆನ್ನಾಗಿ ಹುರಿದ್ರು. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಕರ್ಡ್ ಹಾಕ್ತಾರೆ, ಇಲ್ಲ ಒಂದು ಟೇಸ್ಟ್ ಬರಲಿ ಅಂತೇಳಿ. ಬಿರಿಯಾನಿಯಲ್ಲಿ ಕಂಪಲ್ಸರಿ ಕರ್ಡ್ ಹಾಕ್ತಾರೆ. ಅದಾದಮೇಲೆ A1 ಚಿಲ್ಲಿ ಪೌಡರ್, ಅದಾದಮೇಲೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ರೆಡ್ ಆಗೋ ತನಕ ಹುರಿತಾರೆ ಸ್ನೇಹಿತರೆ. ಅದಾದಮೇಲೆ ಆನಿಯನ್ ಹಾಕಿದ್ರು. ನೋಡಿ ಆ ಥರ ಸ್ಲೈಸ್ ಮಾಡಿದ್ದಾರೆ. ಇದನ್ನು ಕೂಡ ಸಮೀರ್ ಅವರೇ ಎಲ್ಲ ಅರೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದ. ಇದನ್ನು ಚೆನ್ನಾಗಿ ರೆಡ್ ಆಗಬೇಕು. ಅದಾದಮೇಲೆ ಕೊತ್ತಂಬರಿ ಮತ್ತು ಉದ್ದ ಮೆಣಸಿನ್ಕಾಯಿಗಳು ಹಾಕಿದ್ರು. ಅದನ್ನು ಚೆನ್ನಾಗಿ ಅಲ್ಲಾಡಿಸ್ತಾರೆ ಸ್ನೇಹಿತರೆ, ಯಾಕಂದರೆ ತಡ ಹಿಡಿಬಾರ್ದು ಅಂಥೇಳಿ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಅಲ್ಲಾಡಿಸ್ತಾನೆ ಇರ್ತಾರೆ. ಅದಾದಮೇಲೆ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿದ್ರು. ಒಳ್ಳೆ ಫಾಸ್ಟಾಗಿ ಮಾಡಿದ್ರು ಮಾತ್ರ. ಅಡುಗೆ ಮಾತ್ರ ಅದ್ದೂರಿಯಾಗಿತ್ತು ಸ್ನೇಹಿತರೆ. ನೀವು ಕೂಡ ಸಮೀರ್ ಅವರಿಗೆ ಭೇಟಿ ಮಾಡಿ, ನಂಬರ್ನ ಬೇಕಾದರೆ ನಾನು ನಿಮಗೆ ಕೊಡ್ತೀನಿ. ಒಳ್ಳೆ ದಮ್ ಬಿರಿಯಾನಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಸಖತ್ ಎಕ್ಸಲೆಂಟಾಗಿ ನಮಗೆ ಚಿಕನ್ ಕಬಾಬು ಮಾಡಿಕೊಟ್ರು. ಆಮೇಲೆ ಒಳ್ಳೆ ಪಾಯಸನೂ ಮಾಡಿದ್ರು, ಮುತಂಜನ್ ಅಂತೇಳಿ. ಅದು ಸೂಪರಾಗಿತ್ತು ಮಾತ್ರ. ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಮತ್ತು ಸ್ವಲ್ಪ ಅದಕ್ಕೆ ನೀರು ಹಾಕಿದ್ರು, ತಡ ಹಿಡಿಬಾರ್ದು ಅಂತೇಳಿ. ಆಮೇಲೆ ಮಟನ್ ಮಿಕ್ಸ್ ಮಾಡಿದ್ರು ಸ್ನೇಹಿತರೆ. ಒಳ್ಳೆ ಕ್ರಿಸ್ಪಿಯಾಗಿತ್ತು ಮಾತ್ರ. ಕ್ಲೀನ್, ವೆರಿ ಎಳೆ ಮಟನ್ ಅಂತಲೇ ಹೇಳ್ಬೋದು. ಕ್ಲೀನ್, ತುಂಬ ಎಳೆನೂ ಅಲ್ಲ, ಈ ಕಡೆ ಬಲ್ತಿರೋದು ಅಲ್ಲ, ಪಟ್ಲಿ ಮರಿ. ಸಖತ್ತಾಗಿತ್ತು. ನೀರು ಹಾಕ್ಕೊಂಡ್ರು, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ಲ ಮಟನ್. ಅದರಲ್ಲೇ ಮತ್ತೆ ಸಪ್ರೇಟಾಗಿ ಕುಕ್ಕರಲ್ಲಿ ಇದರಲ್ಲೆಲ್ಲ ಬೇಯಿಸ್ಕೊಡಲ್ಲ ಸ್ನೇಹಿತರೆ, ಯಾಕಂದರೆ ಮಟನ್ ತುಂಬ ಎಳೆಯಾಗೇ ಇತ್ತು. ಅದಕ್ಕೋಸ್ಕರ ತುಂಬ ಬಲ್ತಿರೋದಾದರೆ ಒಂದು ಸತಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಈ ಥರ ಮಾಡ್ಕೊಂಡು ಹಾಕ್ತಾರೆ. ಬಟ್ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ರು ಸ್ನೇಹಿತರೆ. ನೋಡಿ ಯಾವ ಥರ ಅಕ್ನಿನ ರೆಡಿ ಮಾಡ್ಕೊಂಡಿದ್ದಾರೆ. 10 kg ಪಾತ್ರೆ ಸ್ನೇಹಿತರೆ ಇದು. 5 kg ಮಟನು, 5 kg ರೈಸ್ ಅಕ್ಕಿ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ 10 kg ಪಾತ್ರೆ ತೊಗೋಬೇಕಾಗುತ್ತೆ. ಯಾಕಂದರೆ ಅದರೆಲ್ಲ ಮಿಕ್ಸರ್ ಹಾಕಬೇಕು. ಚೆಕ್ ಮಾಡಿದ್ರು ಬೇಯ್ತಾ ಇದೆಯಾ ಮಟನು ಅಂತೇಳಿ. ಅವರಿಗೆ ಭಟ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮಟನ್. ಕಸ್ತೂರಿ ಮೇಥಿ ಹಾಕ್ತಿದ್ದಾರೆ ಸ್ನೇಹಿತರೆ, ಯಾಕಂದರೆ ಒಳ್ಳೆ ಸುವಾಸನೆ ಬರುತ್ತೆ ಕಸ್ತೂರಿ ಮೇಥಿಯಲ್ಲಿ. ಅದು ಬಳಸಿದ್ರೆ ಒಳ್ಳೆಯದು. ಬಟ್ ಪ್ಯೂರ್ ಆ್ಯಂಡ್ ಹೈಜೆನಿಕ್ ಎಷ್ಟಾಗುತ್ತೋ ಮನೆ ಸಾಮಾನನ್ನೇ ಅರೇಂಜ್ ಮಾಡ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ. ತುಂಬ ಟೇಸ್ಟಾಗಿ ಬರುತ್ತೆ ಬಿರಿಯಾನಿ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಮಟನ್. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರು ಸ್ನೇಹಿತರೆ. ಅಕ್ಕಿನ ಇಟ್ಟಿದ್ದಾರೆ ಅಲ್ಲೇ ಪಕ್ಕದಲ್ಲಿ. ಲೈಟಾಗಿ ಅದನ್ನು ಬಾಯ್ಲ್ ಮಾಡ್ಕೊತಾರೆ ಸ್ನೇಹಿತರೆ. ಲೈಟಾಗಿ ಬುಲೆಟ್ ರೈಸ್ ನೋಡಿ ಪಕ್ಕನೇ ಅಕ್ಕಿ ಇಟ್ಟಿದ್ದಾರೆ. ಮತ್ತು ಅದನ್ನು ಇಳಿಸಿದ್ರು, ಅಕ್ನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಇಳಿಸ್ಬಿಟ್ಟು ಬಾಣಲಿ ಇಟ್ಟರು. ಯಾಕಂದರೆ ಇದಕ್ಕೆ ದಮ್ಮಿಗೆ ಇಡಬೇಕಲ್ಲ ಈಗ, ಅದಕ್ಕೆ ತಡ ಹಿಡಿಬಾರ್ದು ಅಂಥೇಳಿ 4 ಕಿಟಕಿನ ಜೋಡಿಸಿ ಕೆಳಗಡೆ ಬಾಣಲಿ ಇಟ್ಟು ಅದ್ರ ಮೇಲೆ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಟೇಸ್ಟ್ ನೋಡ್ತಾ ಇದ್ದಾರೆ. ನಮಗೂ ಸ್ವಲ್ಪ ಕೊಟ್ಟರು ಟೇಸ್ಟ್ ನೋಡೋಕ್ಕೆ. ಬಟ್ ಸಾಲಿಡ್ ಆಗಿತ್ತು, ಎಕ್ಸಲೆಂಟ್ ಅಂತಾರೆ. ಇದೆಲ್ಲ ಪ್ರೋಸೆಸ್ಸು 1.5
ಅವರಲ್ಲಿ ಮುಗಿಸ್ಬಿಟ್ರು ಸ್ನೇಹಿತರೆ. ನೀವು ಕೂಡ ಬಿರಿಯಾನಿ ಬೇಕು ಅಂತ ಹೇಳಿದ್ರೆ ನಮ್ಮ ಸಮೀರ್ ಅವ್ರಿಗೆ ಭೇಟಿ ಮಾಡಿ, ಸಾಕಾಗಿ ಮಾಡ್ಕೊಡ್ತಾರೆ. ಆ ಅಗ್ನಿ ಬಿಸಿ ನೀರು ಇಟ್ಟಿದ್ರಲ್ಲ ಅದರಲ್ಲೇ ರೈಸ್ ಹಾಕ್ತಿದ್ದಾರೆ ಸ್ನೇಹಿತರೆ. ನೆನೆ ಇಟ್ಟಿದ್ರು, ನೆನೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ಸಾಫ್ಟಾಗಿ ಹೂವು ಹರಳಂಗೆ ರೈಸ್. ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ರು, ವೆರಿ ಕ್ಲೀನಾಗಿ ಮಾಡಿದ್ರು ಸ್ನೇಹಿತರೆ. ತೂರಿಯಾಗಿ ಒಳ್ಳೆ ಬಿರಿಯಾನಿ ರೆಡಿ ಆಗ್ತಾಯಿದೆ. ಚಿಕ್ಕಮಗಳೂರು ಸ್ಟೈಲಲ್ಲಿ ದಮ್ ಬಿರಿಯಾನಿ. ಈಗ ಅದನ್ನು ತೆಗ್ದು ಆ ಅಕ್ನಿ ಮೇಲೆ ಹಾಕ್ಕೊತಾರೆ ಸ್ನೇಹಿತರೆ. ಮಾಡಿದ್ರಲ್ಲ ಅದು ಪೂರ್ತಿ ಪ್ರೋಸೆಸ್. ಅದ್ರ ಮೇಲೆ ಈ ಥರ ಹರಡ್ಕೋತಾರೆ, ನೀಟಾಗಿ ಹರಡ್ಕೊಂಡು ಇದು ಕೇವಲ ಒಂದು 30ರಿಂದ 35 ಜನಕ್ಕೆ ಮಾಡಿದಂಥ ಅಡುಗೆ. ಇದು 5 kg ಮಟನ್, 5 kg ರೈಸ್. ತುಂಬ ಜಾಸ್ತಿ 100, 200, 300 ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಪ್ರೋಸೆಸ್ ತುಂಬ ಲಾಂಗ್ ಇರುತ್ತೆ, ಅಂದರೆ ತುಂಬ ಕ್ವಾಂಟಿಟಿ ಹೈ ಇರುತ್ತೆ. ಬಟ್ ಪ್ರೋಸೆಸ್ ಮಾತ್ರ ಸೇಮ್ ಇರುತ್ತೆ ಸ್ನೇಹಿತರೆ. ನೋಡಿ ಆ ಥರ ಹಾಕ್ಕೊಂಡು, ಯಾಕಂದರೆ ಇದನ್ನು ಅದು ತೆಗೆದಿಟ್ಟಿದ್ರಂಥ ಒಂದು ಹಾಕಿ ಸಪ್ರೇಟಾಗಿ ಅದನ್ನು ಮೇಲ್ಮೇಲೆ ಹಾಕ್ತಾರೆ ಸ್ನೇಹಿತರೆ. ಅದನ್ನು ಯಾಕಂದರೆ ಬಾಟಮಲ್ಲೂ ಇರುತ್ತೆ, ಮೇಲ್ಗಡೆ ಇರುತ್ತೆ. ಕಲಿಸ್ಕೊಂಡು ಇದು ಮಾಡಿದ್ರೆ ತುಂಬ ಒಳ್ಳೆ ದಮ್ ಬರುತ್ತೆ ಅಂಥೇಳಿ, ಅದಕ್ಕೋಸ್ಕರ ಇದಕ್ಕೆ ದಮ್ ಬಿರಿಯಾನಿ ಅಂತ ಹೇಳ್ತಾರೆ ಸ್ನೇಹಿತರೆ. ದಮ್ ಬಿರಿಯಾನಿ. ಅದಕ್ಕೆ ದಮ್ ಕಟ್ತಾ ಇದ್ದಾರೆ ನೀರಲ್ಲಿ ನೆನೆ ಇಟ್ಟು ಆ ಬಟ್ಟೆನ, ಯಾಕಂದರೆ ಹಬೆ ಹೋಗಬಾರ್ದು ಅಂಥೇಳಿ ದಮ್ ಒಳಗಡೆ ಇದ್ದು ಒಳ್ಳೆ ಸಾಫ್ಟಾಗಿ ಸ್ಮೂತಾಗಿ ಫ್ಲವರ್ ಟೈಪಲ್ಲಿ ಆಗಲಿ ರೈಸು ಅಂತೇಳಿ ಈಗ ದಮ್ ಕಟ್ಟಿದ್ದಾರೆ. ಇಲ್ಲಿಂದ ಒಂದು 15 ಮಿನಿಟ್ಸ್ ಪ್ರೊಸೆಸ್. ನೋಡಿ ಯಾವ ಥರ ರೆಡಿ ಆಗಿತ್ತು ನಮ್ಮ ಚಿಕ್ಕಮಗಳೂರು ಸ್ಟೈಲಲ್ಲಿ ದಮ್ ಬಿರಿಯಾನಿ. ರೆಡಿ ಟು ಈಟ್ ಸ್ನೇಹಿತರೆ. ಈಗ ರೆಡಿ ಇದೆ. ಆಫ್ಟರ್ 10-15 ಮಿನಿಟ್ಸಸ್ ಸರ್ವ್ ಆಗುತ್ತೆ ಎಲ್ಲರ ಪ್ಲೇಟಲ್ಲಿ. ಬಟ್ ಎಕ್ಸಲೆಂಟ್ ಟೇಸ್ಟ್ ಇತ್ತು ಸ್ನೇಹಿತರೆ. ನೋಡಿ ದಮ್ ಕಟ್ ಆಯಿತು. ಇದೊಂದು 10-15 ಮಿನಿಟ್ಸ್ ಸರ್ವ್ ಆಗ್ತಾಯಿದೆ. ಅದಾಗಿದ್ದ ತಕ್ಷಣ ಸ್ವಲ್ಪ ಕಬಾಬಿಗೆ ರೆಡಿ ಮಾಡ್ಕೊಂಡ್ವಿ. ಕಬಾಬ್ ಅದು ಸಾಲಿಡ್ ಆಗಿತ್ತು, ಒಳ್ಳೆ ಎಕ್ಸಲೆಂಟ್. ಅದಾದಮೇಲೆ ಫುಲ್ ತಿಂದಾದಮೇಲೆ ಫುಲ್ ಡ್ಯಾನ್ಸ್. ಹೆಂಡತಿ ಮತ್ತು ಅವರ ತಂಗಿಯರೆಲ್ಲ ಸೇರಿಕೊಂಡು ಒಳ್ಳೆ ಮಜಾ ಮಾಡ್ಯಾರ. ಈಗ ಬಿರಿಯಾನಿ ತಿಂದಿರೋದು ಕರೆಕ್ಟ್ ಅದಕ್ಕೆ ಒಳ್ಳೆ ಯೂಸ್ ಮಾಡಿದ್ರು. ಅದಾದಮೇಲೆ ಈವ್ನಿಂಗ್ ಕೇಕ್ ಕಟ್ ಆಯಿತು. ಅವ್ರ ಬ್ರದರ್ಸ್, ಅವ್ರ ಫ್ಯಾಮಿಲಿ ಅವರೆಲ್ಲ ಕೇಕ್ ಕಟ್ ಮಾಡಿದ್ರು. ಎಲ್ಲ ಎಂಜಾಯ್ ಮಾಡಿ ಈ ಪಾರ್ಟಿನ 3ನೇ ದಿನದ ಹಾಲಿಡೇನ ಇಲ್ಲಿಗೆ ಎಂಡ್ ಮಾಡೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.